ಓಹ್ ಬಂದ್ರಾ? ಬನ್ನಿ ಬನ್ನಿ. ಮೊದಲಿಗೆ ನನಗೆ ಈ ಸಿನಿಮಾನ ಡೈರೆಕ್ಟಾಗಿ ಓ ಟಿ ಟಿಗೆ ಯಾಕೆ ಬಿಟ್ಟರು ಅನ್ನಿಸ್ತು ಗುರು. ಐ ಮೀನ್ ಸೂಪರ್ಬ್ ಎಂಟರ್ಟೈನ್ಮೆಂಟ್ ಸಿನಿಮಾ ಗುರು ಇದು. ಹೌದು, ಹ್ಯಾಪಿ ಬರ್ಡೇ ಟು ಮೀ ಇದು ರಾಕೇಶ್ ಕದ್ರಿ ಅವರ ನಿರ್ದೇಶನದಲ್ಲಿ ಡೈರೆಕ್ಟಾಗಿ ಓ ಟಿ ಟಿಗೆ ರಿಲೀಸ್ ಆಗಿರುವಂಥ ಸಿನಿಮಾ. ಸೊ ಸಿನಿಮಾ ಹೇಗಿದೆ, ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಕಷ್ಟ ಆಯಿತು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಮಾತಾಡುವ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮೊದಲಿಗೆ ಕ್ಯಾರೆಕ್ಟರ್ಸ್. ಇಲ್ಲಿರೋದು ಮೇನ್ಲಿ 5 to 6 ಕ್ಯಾರೆಕ್ಟರ್ಸ್. ಆ್ಯಂಡ್ ಗುರು, ದೇ ಆರ್ ಕ್ರೇಜಿ. ಪುನೀತ್ ಆ್ಯಂಡ್ ಇವತ್ತು ಅವನ ಬರ್ತ್ಡೇ. ಟ್ರಿಪ್ಪಿ, ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಸೀಮಾ, ಪುನೀತ್ಸ್ ಗರ್ಲ್ ಫ್ರೆಂಡ್. ಅದಿತಿ, ಟ್ರಿಪ್ಪೀಸ್ ಗರ್ಲ್ ಫ್ರೆಂಡ್. ನೋ ಪುನೀತ್ಸ್ ಗರ್ಲ್ ಫ್ರೆಂಡ್. ಓ ಸಾರಿ, ಅವಳು ಯಾರು ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ. ಸವಿತಾ, ನೇಬರ್. ಜನಾರ್ದನ್ ಸರ್. ನೋ ಓನ್ಲಿ ಜನಾರ್ದನ್. ಸೊ ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನ್ನೇ ಇಷ್ಟು ಸೈಕ್ ಆಗಿದೆ ಅಂದರೆ ಸಿನಿಮಾ ಅಂತೂ ಇನ್ನೂ ಸೈಕ್ ಆಗಿದೆ ಗುರು. ಸೊ ಸ್ಟೋರಿ ಕಡೆಗೆ ಬರೋದಾದರೆ, ಇವತ್ತು ಪುನೀತ್ದು ಬರ್ತ್ಡೇ ಆ್ಯಂಡ್ ಅವನು ತನ್ನ ಬರ್ತ್ಡೇಗೆ ತನ್ನದೇ ಆದ ಪ್ಲ್ಯಾನ್ನಲ್ಲಿ ಇದ್ದಾನೆ. ಬಟ್ ಆ ಪ್ರಯತ್ನದಲ್ಲೇ ಒಂದು ಸಣ್ಣ ಮಿಸ್ಟೇಕ್ ಆಗುತ್ತೆ. ಹಾಗಿದ್ರೆ ಏನದು ಮಿಸ್ಟೇಕ್ ಆ್ಯಂಡ್ ಫೈನಲಿ ಅವನು ಅದರಿಂದ ಹೊರಗೆ ಬರೋದಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಸಿನಿಮಾ. ಆ್ಯಂಡ್ ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಇಲ್ಲಿ ನನಗೆ ಇಷ್ಟ ಆಗಿದ್ದು ಸ್ಟೋರಿ ಆ್ಯಂಡ್ ಕ್ಯಾರೆಕ್ಟರ್ಸ್ ಪ್ರೆಸೆಂಟೇಷನ್. ಐ ಮೀನ್ ಆಬ್ವಿಯಸ್ಲಿ ಕಥೆ ತನ್ನದೇ ಆದ ಆ್ಯಂಗಲಲ್ಲಿ ಹೋಗ್ತಾ ಇರುತ್ತೆ. ಆ್ಯಂಡ್ ಅದರ ನಡುವೆ ಸಿದ್ದು ಮೂಲಿಮನಿ ಆರ್ ಟ್ರಿಪ್ಪಿ ಆ್ಯಂಡ್ ಗೋಪಾಲಕೃಷ್ಣ ದೇಶಪಾಂಡೆ ಆರ್ ಜನಾರ್ದನ್ ಕ್ಯಾರೆಕ್ಟರ್ಸ್ನ ಎಂಟ್ರ್ ಮಾಡಿಸಿದ್ದಾರೆ. ಆ್ಯಂಡ್ ಅವು ತನ್ನದೇ ಆದ ಲೋಕದಲ್ಲೇ ಟ್ರಾವೆಲ್ ಮಾಡೋ ಹಾಗೆ ಬಿಹೇವ್ ಮಾಡ್ತವೆ. ಆ್ಯಂಡ್ ಅವು ನಮ್ಮನ್ನು ಸಖತ್ ಎಂಟರ್ಟೈನ್ ಕೂಡ ಮಾಡ್ತವೆ. ಇನ್ನು ಪುನೀತ್ ಆ್ಯಂಡ್ ಟ್ರಿಪ್ಪಿ ಸೀಕ್ವೆನ್ಸಸ್ ಗುರು, ಬೈಗುಳ. ಅಲ್ಲಿರೋ ಸಿಚುವೇಶನ್ ಒಂದು ಕಡೆಯಾದರೆ ದ ಕ್ರೇಜಿ ಕ್ಯಾರೆಕ್ಟರ್ ಟ್ರಿಪ್ಪಿ ನಮ್ಮನ್ನು ನಗಿಸೋದ್ರಲ್ಲಿ ಕಡಿಮೆನೇ ಮಾಡಲ್ಲ. ಆ್ಯಂಡ್ ಆ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನಮ್ಮನ್ನು ನಾವು ಇನ್ವಾಲ್ವ್ ಆಗೋ ಹಾಗೆ ಮಾಡುತ್ತೆ. ಅದರಲ್ಲೂ ಅವರಿಬ್ಬರ ನಡುವಿನ ಬೈಗುಳಗಳು. ದಯವಿಟ್ಟು ಫ್ಯಾಮಿಲಿ ಜೊತೆಗೆ ಮಾತ್ರ ಸಿನಿಮಾನ ನೋಡಲೇಬೇಡಿ ಗುರು. ದ ಐಡಿಯಾ. ನಾನು ಶಾಕ್ ಆಗಿದ್ದು ಇದಕ್ಕೇನೆ ಗುರು. ಐ ಮೀನ್ ಈ ತರಹದ ಕಥೆ ಇಲ್ಲ ಅಂತ ಅಲ್ಲ, ಬಟ್ ಕನ್ನಡದಲ್ಲಿ ಈ ಐಡಿಯಾನ ತಗೊಂಡು ಆ ಒಂದು ಪಾಯಿಂಟಲ್ಲಿ ಕಥೆನ ಹೇಳಿರೋದು ತುಂಬಾ ಖುಷಿ ಕೊಡ್ತು ನನಗೆ. ಇನ್ನು ಪರ್ಫಾರ್ಮೆನ್ಸಸ್. ಆಬ್ವಿಯಸ್ಲಿ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ದಾರೆ. ಕೆಲವು ಕಡೆ ಅವರು ನಮಗೆ ಡಿಸ್ಟರ್ಬ್ ಮಾಡ್ತಾರೆ, ಬಟ್ ಹಿಂದಿನ ಸಿನಿಮಾಗಳ ಪಾತ್ರಕ್ಕಿಂತ ಇದು ಡಿಫ್ರೆಂಟಾಗಿ ನಿಲ್ಲುತ್ತೆ. ಆ್ಯಂಡ್ ಅವರು ಅದನ್ನು ಅಷ್ಟೇ ಅದ್ಭುತವಾಗಿ ಹ್ಯಾಂಡಲ್ ಮಾಡಿರೋದು ಖುಷಿ ಕೊಡ್ತು. ಸಿದ್ದು ಮೂಲಿಮನಿ ಆ್ಯಸ್ ಟ್ರಿಪ್ಪಿ, ದ ಕ್ರೇಜಿಯೆಸ್ಟ್ ಕ್ಯಾರೆಕ್ಟರ್ ಗುರು. ಐ ಮೀನ್ ಯಾವುದಕ್ಕೂ ಕೇರ್ ಮಾಡದೆ ತನ್ನದೇ ಲೋಕದಲ್ಲಿ ಇರುತ್ತೆ. ಆ್ಯಂಡ್ ಅವರು ಕೂಡ ಅದನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ನೆಗೆಟಿವ್ಸ್. ಕತೆ ಸಿಂಪಲ್ ಆಗಿತ್ತು. ಐ ಮೀನ್ ಇರೋ ಒಂದು ಪಾಯಿಂಟಲ್ಲೇ ನಮ್ಮನ್ನು ಹಿಡಿದಿಟ್ಟುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಬಟ್ ಅದು ಅಷ್ಟೊಂದು ವರ್ಕ್ ಆಗಲಿಲ್ಲ. ಇಲ್ಲಿದ್ದ ಕಾಮಿಡಿ. ಐ ಮೀನ್ ಇಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳ ಎಂಟ್ರಿ ಮತ್ತು ಎಕ್ಸಿಟ್ ಆಗ್ತಾನೆ ಇರುತ್ತೆ. ಬಟ್ ಟ್ರಿಪ್ಪಿ ಮತ್ತು ಜನಾರ್ದನ್ ಕ್ಯಾರೆಕ್ಟರ್ಗಳ ನಡುವೆ ಬಿಟ್ಟರೆ ಉಳಿದ್ಯಾವ ಕ್ಯಾರೆಕ್ಟರ್ಗಳ ನಡುವೆ ಕೂಡ ನಾವು ಅದೇ ನ್ಯಾಚುರಲ್ ಫನ್ ಅಂತೀವೋ ಅದು ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ. ಓವರಾಲ್ ಆಗಿ ಇದೊಂದು ಫನ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಒಳ್ಳೆ ಐಡಿಯಾ ಇದೆ, ಅಷ್ಟೇ ಫನ್ ಕೂಡ. ಸೊ ನೀವು ಸೀರಿಯಸ್ ಆಗಿ ತಗೊಳ್ದೇನೆ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ರೆ ಓ ಟಿ ಟಿನಲ್ಲಿ ನೋಡಬಹುದು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.